ವಿಶ್ವಂಭರ ಟಿ ವಿಗೆ ಸ್ವಾಗತ. ನಮಸ್ಕಾರ ಆತ್ಮೀಯರೇ. ಈಗ ನಾವು ಗೌರಿ ಗಣೇಶದ ಹಬ್ಬದ ಕುರಿತಾದ ವಿಷಯಗಳನ್ನು ನೋಡ್ತಾ ಈಗ ನಮ್ಮಲ್ಲಿ ಪ್ರಶ್ನೆ ಬರ್ತದೆ, ಚೌತಿ ಚಂದ್ರನನ್ನು ನೋಡಬಾರ್ದು. ಚೌತಿ ಚಂದ್ರನನ್ನು ನೋಡಬಾರದು ಅಂತಂದರೆ ಅದರಿಂದ ಎಷ್ಟೋ ಬಾರಿ ನಾವು ಮಾಡದೇ ಇದ್ದದ್ದನ್ನು ನಾನು ಮಾಡಿದ್ದೇನೆ ಎನ್ನುವ ಒಂದು ಆರೋಪ ಬರ್ತದೆ ಚೌತಿ ಚಂದ್ರನನ್ನು ನೋಡಿದರೆ. ಇದಕ್ಕೆ ಪುರಾಣಗಳಲ್ಲಿ ಕಥೆಗಳಿವೆ. ಈ ಪುರಾಣ ಕಥೆಗಳಿಗೆ ಬೇರೆ ಬೇರೆ ದೃಷ್ಟಿಕೋನಗಳು ಇರಬಹುದು. ಒಟ್ಟರ್ಥ ಏನು ಅಂದರೆ, ಚಂದ್ರ ಗಣಪತಿ ಜಾರಿ ಬಿದ್ದದ್ದನ್ನು ನೋಡಿ ಪರಿಹಾಸ್ಯ ಮಾಡಿದ. ಹಾಗಾಗಿ ಚಂದ್ರನನ್ನು ನೋಡಿ ಸಿಟ್ಟುಗೊಂಡ ಗಣಪ, ನಿನ್ನನ್ನು ಈ ಕಾಲದಲ್ಲಿ ಚೌತಿಯಲ್ಲಿ ಯಾರು ನೋಡ್ತಾರೋ ಅವರಿಗೆ ಆಪಾದನೆಗಳು ಬರುವಂತೆ ಆಗಲಿ ಅಂತ ಶಾಪವನ್ನು ಕೊಟ್ಟ. ಆ ಶಾಪದ ಪರಿಣಾಮವಾಗಿ ಇವತ್ತಿಗೂ ನಾವು ಚೌತಿ ಚಂದ್ರನನ್ನು ನೋಡಬಾರ್ದು. ಇದಕ್ಕೆ ಆಧ್ಯಾತ್ಮಿಕವಾದ ಆಸ್ಪೆಕ್ಟ್ ದೃಷ್ಟಿಕೋನ ಬೇರೆ ಇದೆ, ದೈವಿಕವಾದ ದೃಷ್ಟಿಕೋನ ಬೇರೆ ಇದೆ. ಪುರಾಣದ ಕಥೆ ಈ ರೀತಿಯಾಗಿ ಇದೆ. ಈ ಕಥೆಯನ್ನು ಅವಲಂಬಿಸಿಕೊಂಡು ನಮ್ಮಲ್ಲಿ ಇವತ್ತಿಗೂ ಆ ನಡಾವಳಿಯನ್ನು ನಾವು ನೋಡ್ತೇವೆ. ಚೌತಿ ಚಂದ್ರನನ್ನು ನೋಡಬೇಡಿ ಅನ್ನೋದನ್ನು ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ. ಅದೇ ರೀತಿ ಆಚರಣೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಇರಲಿ, ಇದೊಂದು ನಂಬಿಕೆಯಾಗಿ ಶ್ರದ್ಧೆಯಾಗಿ ಬಹಳ ದಿನಗಳಿಂದ ನಡೆದುಕೊಂಡು ಬಂದಿದೆ. ಮಣ್ಣಿನ ಮೂರ್ತಿಯಾದ ಮಹಾಗಣಪತಿ ನಮ್ಮೆಲ್ಲರ ವಿಘ್ನಗಳನ್ನು ದೋಷಗಳನ್ನು ದೂರ ಮಾಡ್ತಾನೆ. ಇದರಲ್ಲಿ ಯಾವ ಅಂತಂದರೆ ಅವನು ವಿಘ್ನಕ್ಕೆ ಅಂಕುಶವನ್ನು ಕೊಡ್ತಾನೆ ಅನ್ನೋದನ್ನು ಆಗಮಗಳು ಎತ್ತಿ ಹೇಳಿದ್ದಾವೆ. ವಿಘ್ನ ನಿವಾರಕನಾದ ಮಹಾಗಣಪತಿಯು ನಮ್ಮ ನಿತ್ಯ ಜೀವನದಲ್ಲಿ ಬರುವ ಎಷ್ಟೋ ವಿಘ್ನಕಾರಕವಾದಂತಹ ಕಿತಾಪತಿ ಅಂತ ಹೇಳಬಹುದು ಕನ್ನಡ ಭಾಷೆಯಲ್ಲಿ. ಈ ಕಿತಾಪತಿಯನ್ನು ಮಾಡುವಂತಹ ಜೀವಿಗಳಿದ್ದಾವೆ ನೋಡಿ. ನಮ್ಮ ಬದುಕಿನಲ್ಲಿ ಇಲಿ ಅದು ಎಷ್ಟು ತಾಪತ್ರಯವನ್ನು ಕೊಡ್ತದೆ. ಏನೋ ಬೇಕು ಅಂತ ನಾವು ಸಂಗ್ರಹಿಸಿ ಇಟ್ಟರೆ ಅದಕ್ಕೆ ಒಂದು ರಂಧ್ರವನ್ನು ಮಾಡೋದು, ಅದನ್ನು ನಮಗೆ ಬಳಕೆಗೆ ಬರದೇ ಹೋದ ಹಾಗೆ ಮಾಡ್ತದೆ. ಇದು ಕಿತಾಪತಿಯ ಲಕ್ಷಣ. ಈ ಕಿತಾಪತಿ ಇಲಿಯನ್ನು ನಿಗ್ರಹಿಸಲಿಕ್ಕೆ ನಾವು ಮೊರೆ ಹೋಗಿದ್ದು ಗಣೇಶನಲ್ಲಿ. ಗಣೇಶ ಅದನ್ನು ನಿಗ್ರಹಿಸಿದ. ನಮಗೆ ಬಂದು ಒದಗುವ ನಿತ್ಯ ಜೀವನದ ಎಷ್ಟೋ ತೊಂದರೆಗಳನ್ನು ನಿವಾರಿಸುವಲ್ಲಿ ಗಣಪತಿಯ ಪಾತ್ರ ದೊಡ್ಡದಿದೆ. ಗಣೇಶ ಪುರಾಣದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಈ ಕುರಿತು ಹೇಳಿದೆ. ಮೂಷಕ ಎನ್ನುವ ಒಬ್ಬ ರಾಕ್ಷಸ ಅಂದರೆ ಯಾರು? ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ರಾಕ್ಷಸ ಅಂದರೆ ದೊಡ್ಡ ಮೀಸೆ ಇರುವವ, ಉದ್ದ ಹಲ್ಲಿರುವವ, ಉಗ್ರವಾದಂತಹ ಮುಖ ಗಂಟಿಕ್ಕಿ ಮಾತನಾಡುವವ, ಹೀಗೆಲ್ಲ ನಂಬಿಕೆ ಉಂಟು. ಹಾಗಲ್ಲ, ಇಷ್ಟೇ ವಿಷಯ ಅಲ್ಲಿರೋದು. ದೇವತೆಗಳು ಮತ್ತು ರಾಕ್ಷಸರು. ಒಳ್ಳೆಯವರನ್ನು ದೇವತೆಗಳು, ಕೆಟ್ಟವನನ್ನು ರಾಕ್ಷಸ ಅಂತಲೂ ನಮ್ಮಲ್ಲಿ ನಾವು ಕರೀತೇವೆ. ಈ ಒಳ್ಳೆಯದು ಯಾವುದು ನೋಡಿ, ಮೊದಲು ರಾಕ್ಷಸ ಯಾವುದು ಅಂತ ಗೊತ್ತಾಗಲಿಲ್ಲ, ಈಗ ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಅಂತ ಗೊತ್ತಾಗಲಿಲ್ಲ. ಮೊದಲು ಒಂದು ಶಬ್ದ ಗೊತ್ತಾಗಲಿಲ್ಲ, ಈಗ ಎರಡು ಶಬ್ದ ಗೊತ್ತಾಗಲಿಲ್ಲ ಭಟ್ರೆ ಅಂತ ನೀವು ಕೇಳ್ಬೋದು. ಈ ಕೆಟ್ಟದ್ದು ಯಾವುದು ಅಂತಂದರೆ, ಈಗ ಒಬ್ಬ ವ್ಯಕ್ತಿಯನ್ನು ಕೆಟ್ಟವನು ಅಂತ ಹೇಗೆ ಹೇಳಬೇಕಪ್ಪ ನಾವು ಅಂತಂದರೆ ಅದಕ್ಕೆ ಒಂದು ಸರಳ ಮಾರ್ಗ ಉಂಟು, ನಾನು ಕಂಡುಕೊಂಡಿದ್ದು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕೇಳಿದಾಗ ಗುರು ಒಬ್ಬರು ಹೇಳ್ತಾರೆ. ಏನು ಹೇಳ್ತಾರೆ? ವಚಸ್ಯೇಕಂ ಮನಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಯೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ದುರಾತ್ಮನಾಂ. ಒಳ್ಳೆಯವರು ಅಂದರೆ ಮನಸ್ಸು, ಮಾತು, ಕೃತಿ, ಇವು ಮೂರೂ ಯಾರಲ್ಲಿ ಒಂದಾಗಿರ್ತದೆಯೋ ಅವನು ಒಳ್ಳೆಯವನು. ಕೆಟ್ಟವನು ಯಾರು? ಮನಸ್ಸು, ಮಾತು ಮತ್ತು ಕೃತಿ, ಇವು ಮೂರೂ ಯಾರಲ್ಲಿ ಒಂದೊಂದಾಗಿರ್ತದೆಯೋ ಅವನು ಕೆಟ್ಟವನು. ಇಷ್ಟೇ ವಿಷಯ. ರಾಕ್ಷಸ ಯಾರು ಅಂದರೆ ಈ ಒಂದೊಂದಾಗಿರುವವನು. ಈ ಒಂದೊಂದಾಗಿರುವವನು ಯಾರಿದ್ದಾನೋ ಆ ರೀತಿಯಾಗಿ ಬೆಳೆದು ಬಂದ್ಬಿಟ್ಟಿದ್ದಾನೆ ಅವನು ಸಮಾಜಕ್ಕೆ ಕಂಟಕನಾಗಿದ್ದಾನೆ. ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು, ಆಮೇಲೆ ಆಚರಣೆಯಲ್ಲಿ ಒಂದು. ಹೀಗಿರೋದರಿಂದ ಅವನು ರಾಕ್ಷಸನಾದ.
ಅವನು ಆ ಕಾಲದಲ್ಲಿ ಹೆಸರನ್ನು ಪಡೆದಿದ್ದ, ಮೂಷಕ ಅಂತ ಹೆಸರು ಅವನಿಗೆ. ಈಗ ಮೂಷಕ ನಮಗೆ ನಿತ್ಯ ಜೀವನದಲ್ಲಿ ಬೇಕಾದಷ್ಟು ಇಲಿಗಳು ಕಾಣ್ತವೆ. ಆ ಇಲಿಗಳ ರಾಜ ಅಂತ ಹೇಳ್ಬೋದು. ಇಲಿ ಏನು ತೊಂದರೆ ಕೊಡ್ತದೆಯೋ ಸಮಾಜಕ್ಕೆ ಅದೇ ರೀತಿ ತೊಂದರೆಯನ್ನು ಆ ಕಾಲದಲ್ಲಿ ಆತ ಕೊಡ್ತಾ ಇದ್ದ. ಅವನನ್ನು ನಿಗ್ರಹಿಸಬೇಕಾಗಿತ್ತು. ಆ ಕಾಲದಲ್ಲಿ ಸಮರ್ಥನಾದವನು ಮಹಾಗಣಪತಿಯಾದವನು ಆ ಮೌಷಿಕ ಎನ್ನುವಂತಹ ರಾಕ್ಷಸನನ್ನು ನಿಗ್ರಹಿಸಿದ. ಎಲ್ಲಿವರೆಗೆ ಆತನ ಮೇಲೆ ಹೋಗಿ ಕುಳಿತು ಅವನನ್ನು ನಿಗ್ರಹಿಸಿದ. ಹಾಗಾಗಿ ಅದು ಅವನಿಗೆ ವಾಹನ ಆಯಿತು. ಮೂಷಕವನ್ನೇ ಲಾಂಛನವನ್ನಾಗಿಯೂ ಪಡೆದ. ಹೀಗೆ ನಮಗೆ ಬರುವ ಕಿರುಕುಳ ಮತ್ತು ಈ ಕಿತಾಪತಿ ಇಲಿಗಳನ್ನು ನಿಗ್ರಹಿಸಿದ್ದರಿಂದ ಅವನು ಮೂಷಕ ವಾಹನ, ಅವನು ಮೂಷಕ ಲಾಂಛನ ಅನ್ನುವ ಹೆಸರುಗಳನ್ನು ಪಡೆಯುತ್ತಾನೆ. ಇನ್ನು ಇದಕ್ಕೆ ಆದಿದೈವಿಕವಾದ ದೃಷ್ಟಿಕೋನ, ಆಧ್ಯಾತ್ಮಿಕವಾದ ದೃಷ್ಟಿಕೋನ, ಆದಿಭೌತಿಕವಾದ ದೃಷ್ಟಿಕೋನ ಎಲ್ಲ ಬೇರೆ ಬೇರೆ ಉಂಟು. ಇಷ್ಟನ್ನು ನಾವು ತಿಳಿದುಕೊಂಡ್ರೆ ಸಾಕು. ಮೂಷಕ ಎಂಬ ದುಷ್ಟನನ್ನು ನಿಗ್ರಹಿಸಿದ್ದಕ್ಕಾಗಿ, ಅವನನ್ನೇ ವಾಹನವನ್ನಾಗಿ ಪರಿವರ್ತಿಸಿಕೊಂಡಿದ್ದಕ್ಕಾಗಿ ಇಲಿಯನ್ನು ವಾಹನವಾಗಿ ಹೊಂದಿದ. ಈಗ ನಾವು ಕಾಣೋ ಇಲಿ ಸಣ್ಣದು, ಅದು ಭಾಳ ಹೈಬ್ರಿಡ್ ಜಾತಿದು ಅಂತ ಅಂದ್ಕೊಳ್ಬೇಡಿ. ಒಟ್ಟು ಇಲಿ ಇವತ್ತಿಗೂ ಅದೇ ಕೆಲಸವನ್ನು ಮಾಡ್ತಾ ಇದೆ, ನಮಗೆ ತೊಂದರೆಗಳನ್ನು ಕೊಡ್ತಾ ಇದೆ. ಈ ತೊಂದರೆಗೆ ಪರಿಹಾರ ಬೇಕೋ, ಗಣಪತಿಯನ್ನು ಧ್ಯಾನಿಸಿ. ಎಷ್ಟು ವಿಚಿತ್ರ ಅಂದರೆ, ನಮ್ಮ ಪೂರ್ವಜರು ನಿನಗೆ ಬರುವ ನಿತ್ಯದ ತೊಂದರೆ ಇರಲಿ, ವರ್ಷಕ್ಕೊಮ್ಮೆ ಬರುವ ತೊಂದರೆ ಇರಲಿ, ಯಾವುದೋ ಒಂದು ಅಲಾಭ ನಷ್ಟ ಇರಲಿ, ಯಾವ ಸಂದರ್ಭ ಬರಲಿ, ನೀನು ಪೂಜೆ ಮಾಡು ಅಂತಂದರು. ಅಂದರೆ ನಮ್ಮನ್ನು ದೇವರ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ. ದೇವರೆದುರು ನಿಲ್ಲಬೇಕು ನಾನು. ಎಷ್ಟು ಚೆನ್ನಾಗಿದೆ ಅಂದರೆ, ಸಂಸ್ಕೃತದಲ್ಲಿ ಒಂದು ಧಾತು ಇದೆ, ರಾಧ್ ಅನ್ನುವಂಥ ಧಾತು. ಇದು ದೇವನಿಗೆ ಅಭಿಮುಖವಾಗಿ ನಿಂತಾಗ ಆರಾಧನೆ ಅಂತ ಆಗ್ತದೆ. ದೇವನಿಗೆ ಬೆನ್ನು ಮಾಡಿದಾಗ ಅಪರಾಧ. ಶಬ್ದ ಒಂದೇ ಮೂಲದಿಂದ ಹೊರಬಂದಿದ್ದು, ಅಪರಾಧ ಮತ್ತು ಆರಾಧನೆ. ಇವೆರಡಕ್ಕೂ ಕಾರಣ ದೇವನಿಗೆ ಮುಖ ಮಾಡಿದ್ದು ಅಥವಾ ದೇವನಿಗೆ ಬೆನ್ನು ಮಾಡಿದ್ದು. ನೀನು ದೇವನಿಗೆ ಬೆನ್ನು ಮಾಡಿದೆಯೋ ಅಪರಾಧಿಯಾದೆ, ರಾಕ್ಷಸನಾದೆ. ದೇವನಿಗೆ ಅಭಿಮುಖನಾದೆಯೋ ನೀನು ಭಕ್ತನಾದೆ, ನೀನು ಸಮಾಜದಲ್ಲಿ ಎಲ್ಲರೊಂದಿಗೆ ಒಂದಾದೆ ಅಂತ ಅರ್ಥ. ಆ ಒಂದಾಗುವ ಗುಣ, ಒಮ್ಮುಖದ ಗುಣ ನಮ್ಮದಾಗಬೇಕು. ಸಮಾಜ ಒಮ್ಮುಖವಾಗಿ ಸಾಗಬೇಕು. ಅದಕ್ಕೆ ಒಂದು ವಿಶಿಷ್ಟ ಶಕ್ತಿಯುಳ್ಳ ದೇವತಾ ತತ್ವ ಬೇಕು. ಆ ಶಕ್ತಿ ಪ್ರಕೃತಿಯಿಂದ ಬಂದಿದ್ದು, ಆ ಶಕ್ತಿ ಪ್ರಕೃತಿಯಲ್ಲೇ ಹುಟ್ಟಿದ್ದು, ಆ ಶಕ್ತಿ ಪ್ರಕೃತಿಯಲ್ಲೇ ಲೀನವಾದ್ದು. ಹಾಗಾಗಿ ಅಂಥ ಒಂದು ದೊಡ್ಡ ಶಕ್ತಿ ಗೌರಿ ಮತ್ತು ಗಣೇಶ. ಆ ಶಕ್ತಿಯ ಉಪಾಸನೆಯೇ ಈ ಪೂಜಾ ಪ್ರಪಂಚ. ಅದನ್ನು ಇವತ್ತು ನಾವು ನೋಡಿ ಆಯಿತು. ಸ್ವಾತ್ಮ ಸಂಸ್ಥಮಜಂ ಶುದ್ಧಂ ತ್ವಾಮದ್ಯ ಗಣನಾಯಕ ಅರಣ್ಯಾಮಿವ ಹವ್ಯಾಶಂ ಮೂರ್ತವು ಆವಾಹಯಾಮ್ಯಹಂ. ಅರಣಿಯಲ್ಲಿರುವ ಅಗ್ನಿಯನ್ನು ಕಡೆದು ತೋರ್ಪಡುವಂತೆ ನನ್ನೊಳಗಿರುವಂತಹ ಆತ್ಮತತ್ವವನ್ನು ಈ ಒಂದು ವಿಗ್ರಹದಲ್ಲಿ ಕಂಡು ಅದನ್ನು ಪೂಜಿಸಿ ಉದ್ದೀಪನಗೊಳಿಸಿ ಪುನಃ ನನ್ನೊಳಗೆ ಸೇರಿಸಿಕೊಳ್ಳುವ ಈ ಪೂಜಾ ಕೈಂಕರ್ಯಗಳ ಕೊನೆಯಲ್ಲಿ ವಿಸರ್ಜನೆಯೇ ಮೊದಲಾದ ಉಪಚಾರಗಳನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ತಾ ಆದಿಪೂಜಿತ ಅಂತ್ಯವಂದಿತ ಎರಡೂ ಕೂಡ ಗಣನಾಯಕನೇ ಹೌದು. ಯಾಕೆ? ಅವನು ಗಣಪತಿ ಅಂತಂದರೆ ಗಣಗಳಿಗೆ ಅಧಿಪತಿ, ಇಂದ್ರಿಯಗಳಿಗೆ ಅಧಿಪತಿ. ನಿಮ್ಮ ಪ್ರತಿ ಕಾರ್ಯಕಲಾಪಕ್ಕೂ ಅಡ್ಡಿಯಾಗುವುದು, ವಿಘ್ನವಾಗಿ ಕಾಡುವುದು ನಿಮ್ಮೊಳಗಿರುವ ಇಂದ್ರಿಯಗಳು. ಅವು ಕರ್ಮೇಂದ್ರಿಯಗಳಾಗಲಿ, ಜ್ಞಾನೇಂದ್ರಿಯಗಳಾಗಲಿ, ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ, ಯಾವುದನ್ನೇ ನೀವು ಹೇಳಿ, ಅವೆಲ್ಲರ ಏಕಾಭಿಪ್ರಾಯ ವಿಜಯವನ್ನು ಪಡೆಯುತ್ತದೆ. ಅವೆಲ್ಲರ ಒಮ್ಮುಖ ಪ್ರಯತ್ನ ನಮಗೆ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸಿಕೊಡುತ್ತದೆ. ಅದನ್ನು ಒಮ್ಮುಖಗೊಳಿಸಬೇಕು ಅನ್ನುವ ಪ್ರಾಕ್ಟೀಸು ಅಥವಾ ಅಭ್ಯಾಸವೇ ಪೂಜೆ. ಹೀಗೆ ಪೂಜೆಯ ಕುರಿತಾದ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇಷ್ಟು ಸಂಚಿಕೆಗಳಲ್ಲಿ ನಿಮ್ಮ
ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಿಮ್ಮ ಜೊತೆ ಹೇಳ್ತಾ ವ್ಯಕ್ತಪಡಿಸ್ತಾ ನಿಮ್ಮ ಜೊತೆಗೆ ನಮ್ಮೆಲ್ಲರ ಈ ಹಬ್ಬದ ಉತ್ಸವವನ್ನು ಸಂಭ್ರಮವನ್ನು ಸವಿತಾ ಆ ಗಣೇಶನು ಆ ಇಂದ್ರಿಯಗಳ ಅಧಿಪತಿಯು ನಮ್ಮೆಲ್ಲರಿಗೆ ವಿಘ್ನವನ್ನು ದೂರ ಮಾಡಲಿ, ಇನ್ನು ಮುಂದೆ ಮಾಡುವ ನಮ್ಮೆಲ್ಲರ ಕೆಲಸ ಕಾರ್ಯಗಳು ಯಶಸ್ಸನ್ನು ಪಡೆಯುವಂತೆ ಆಗಲಿ ಅಂತ ಹಾರೈಸ್ತಾ ಇದಕ್ಕೊಂದು ಮಂಗಲವನ್ನು ಹೇಳ್ತಾ ಇದ್ದೇನೆ. ವಿನಾಯಕ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನಂ ನಿವಾರಯ. ಧನ್ಯವಾದ. ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ಮಾಹಿತಿಗಳು, ಯಾವುದೇ ವಿಷಯ ವಿವೇಚನೆಗಳ ಕುರಿತಾಗಿ ನೀವು ವಿಶ್ವಂಭರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ನೀವು ಕೂಡ ಸಾಗಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ.